ಏನು ಅಂತಂದರೆ ಇವರು ಬಂದಾಗೆಲ್ಲ ಒಂದು ಗೋಳು. ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪ ಅಮ್ಮಂದು ಹಿಂಗೆ ರಿಯಾಕ್ಷನ್ ಇರುತ್ತೆ ಅಂತ ನೋಡೋಣ. ಹಂಗೇನು ಮಾಡ್ತೀನ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ತೇಜಸ್ ಶೆಟ್ಟಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕನ್ನಡ ಮಂಡೆ ಕನ್ನಡ ಹೆಣ್ಣೆ ಕಸ್ತೂರಿ ಕಣೆ ನಂಜಿ, ಕನ್ನಡ ನೀರು ಕನ್ನಡ ಉಸಿರು ಕಾವೇರಿನೇ ನಂಜಿ, ನಾನು ಕನ್ನಡಿಗ. ಸೊ ಗೈಸ್, ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನರ್ವಸ್ ಐತೆ, ಹಿಂಗೆ ಮಾಡ್ತೀನಿ ಏನಾಯ್ತಾ ಅಂತ. ಸೊ ಏನೋ ಕರೆಕ್ಷನ್ ಇತ್ತು ಅಂತ, ಏನೋ ತಪ್ಪಿತ್ತು ಅಂತ ಹೇಳಿ ಕಮೆಂಟಲ್ಲಿ ಹೇಳಿ ಕರೆಕ್ಷನ್ ಮಾಡ್ಕೊತೀನಿ. ಸೊ ಹಾಗಂತ ಹೇಳ್ತಾ ನಾನು ಜಿಮ್ಗೆ ಹೋಗ್ತಾಯಿದ್ದೆ. ಜಿಮ್ಗೆ ಹೋಗ್ತಾ ಮಾತಾಡೋಣ ಬನ್ನಿ. ಚಲೋ ಚಲೋ ಜಿಮ್ ಎಂಟ್ರಿ ಆದ ಅಂಜನೆ ಮುಟ್ಟಿ ಸ್ಟಾರ್ಟ್ ಮಾಡೋಣ. ಗೈಸ್, ಜಿಮ್ ವರ್ಕೌಟ್ ಮಾಡ್ತಿದ್ದೀನಿ. ನೀವು ಒಬ್ಬರು ಸ್ಪೆಷಲ್ ವ್ಯಕ್ತಿನ ತೋರಿಸಿದ್ದು ಬನ್ನಿ. ಒಬ್ರನ್ನ ಯಾರು ಅಂತಂದರೆ ನೀವು ಎದುರ್ಕೋಬೇಕು. ನೀವು ಯಾರು ಅಂತಂದರೆ ನೋಡಿ ಮಜಣ ಎದೋಣ. ಏನು ಅಂತಂದರೆ ಇವರು ಬಂದಾಗೆಲ್ಲ ಒಂದು ಗೋಳು. ಫೀಸು 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 ಏನು ಕೇಳಿದ್ರು ಬಂದ ತಕ್ಷಣ ಆಯ್ ಅಂದ್ರೆ ಅಲ್ಲ, ಫೀಸು ಫಸ್ಟ್ ಫೀಸು. ಏನಂತೀರ ನಾನು ಇದಕ್ಕೆ? ಅಲ್ಲ, ಬಂದ ತಕ್ಷಣ ಆಯ್ ಅಂತಾರೆ, ಮಾತಾಡ್ತಾರೆ. ಬಂದ ತಕ್ಷಣ ಫೀಸು ಫೀಸು ಅಂತಾರೆ. ಹೆಂಗಣ ಇದು? ಹಾಂ ಫಸ್ಟ್ ಆಯ್ ಅನ್ಬೇಕಣ್ಣ. ಫಸ್ಟ್ ಅವರು ಆಯ್ ಅಂದರೆ ತಾನೆ ಎಲ್ಲರೂ ಬರೋದು, ಫಸ್ಟ್ ಮಾತಾಡ್ಸೋದು. ಹಾಂ ಫಸ್ಟ್ ಕೇಳಬೇಕು. ಫಸ್ಟ್ ಆಯ್ ಮಾತಾಡ್ತಾ ಆದ್ಮೇಲೆ ಆಯ್ತು ಮಾತಾಡೋಣ. ಆಯ್ತು ನೋಡೋಣ, ಮಾತಾಡೋಣ ಫಸ್ಟ್ ಹಂಗೆ ನೋಡೋಣ ಅಷ್ಟೇ. ಆಯಿತು, ವರ್ಕೌಟ್ ಮಾಡಿ ಮತ್ತೆ ನಿಮ್ಗೆ ಸಿಗ್ತೀನಿ ಅಷ್ಟೇ. ಕೊಡ್ತಾ ಇದ್ದೀನಿ. ಇವಾಗ ಟೈಮ್ ಆಯಿತು, ಸಿಗುವ ಮತ್ತೆ. ಗಾಯ್ಸ್, ಇವಾಗ ಮನೆಗೆ ಬರ್ತಾ ಇದ್ದೀನಿ. ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪ ಅಮ್ಮಂದು ಹಿಂಗೆ ರಿಯಾಕ್ಷನ್ ಇರುತ್ತೆ ಅಂತ ನೋಡೋಣ ಬನ್ನಿ. ಬೈತಾರೆ ಅನ್ಕೋತೀನಿ ಒಂದು ಪ್ರಕಾರ, ಏನು ಮಾಡ್ತಾರೆ ಗೊತ್ತಿಲ್ಲ, ನೋಡೋಣ. ರೆಡಿ? ಇವತ್ತಿಂದ ನಾನು ಯೂಟ್ಯೂಬ್ ಓಪನ್ ಮಾಡಿದ್ದೀನಿ, ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ? ಸ್ವಲ್ಪ ಹೇಳ್ತೀರಾ ನಮಗೊಂಚೂರು? ಸರಿಯಪ್ಪ, ಮಾಡು, ಸಂತೋಷ ಆಯ್ತು, ಮಾಡು ಸಂತೋಷ. ಹಾಂ, ಆದ್ರೆ ನೀಟಾಗಿ ಮಾಡು. ಸಾವಿರಾರು ಜನ ನೋಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಕೆಲವರು ನಿಂದು ಲೈಕ್ ಮಾಡ್ತಾರೆ, ಚೆನ್ನಾಗಿ ತೆಗಿತೀಯ, ನನಗೆ ಓಪಿದೆ ಆಯ್ತಾ. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ, ನೀಟಾಗಿ ಮಾಡು. ಇನ್ನೊಬ್ಬರ ಕೈಯಲ್ಲಿ ಕೆಟ್ಟದ್ದು ಎನ್ಸ್ಕೊಬೇಡ, ಓಕೆ ಆಯ್ತಾ. ಲೂಸ್ ಮಾಡಬೇಡ ಆಯ್ತಾ. ಹಂಗೇನು ಮಾಡ್ತೀನ ವಿಷಯ ಅದು. ಆಲ್ ದ ಬೆಸ್ಟ್. ಚೆನ್ನಾಗಿರಪ್ಪ, ಚೆನ್ನಾಗಿರೋ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಸೋ ಮಚ್. ನೋಡ್ದಾಳ ಗೈಸ್, ನಮ್ಮಪ್ಪ ಏನಂದ್ರು ಅಂತ. ಅಮ್ಮ ಹತ್ರ ಮಾತಾಡೋಣ ಅಂದ್ರೆ ಅವರು ನಮ್ಮಮ್ಮ ಮಾತಾಡ್ತಾ ಇಲ್ಲ, ಯಾಕೋ ಒಂಥರ ಆಗ್ತೈತೆ. ಸೊ ಅದಕ್ಕೋಸ್ಕರ ನಮ್ಮಪ್ಪನ ಹತ್ರ ಮಾತಾಡಿದ್ದೀನಿ. ನಮ್ಮಪ್ಪ ಏನಂದ್ರು ಅಂತ ಕೇಳಿಸ್ಕೊಂಡ್ರಲ್ಲ ನೀವೇನೆ. ಸೊ ಓಪ್ ಐತೆ, ಮಾಡ್ತೀನಿ ಅಂತ ಕಾನ್ಫಿಡೆಂಟ್ ಐತೆ. ನೋಡೋಣ. ಸ್ವಲ್ಪ ಬೆಂಗಳೂರಿಗೆ ಹೋಗೋದಾಯಿತು, ಸ್ವಲ್ಪ ಕೆಲಸ ಆಯಿತು. ಡೈಲಿ ಬೆಂಗಳೂರಿಗೆ ಹೋಗೋದು ಆ್ಯಕ್ಚುಲಿ ಡ್ಯೂಟಿಗೆ. ಸೊ ಇವತ್ತು ಏನೋ ಸ್ವಲ್ಪ ಲೀವ್ ಇತ್ತು ಆ್ಯಕ್ಚುಲಿ ವರ್ಕು. ಸೊ ಅದಕ್ಕೆ ಸ್ವಲ್ಪ ಬೆಂಗಳೂರು ಸ್ವಲ್ಪ ಕೆಲಸ ಆಯಿತು, ಅದಕ್ಕೆ ಹೋಗ್ತಾಯಿದ್ದೆ. ಏನಾದ್ರೂ ಈಗ ಸಲೂನ್ಗೆ ಹೋಗಬೇಕು. ಓಪನ್ ಮಾಡೋವನ್ನೆಲ್ಲ ನಮಗೆ ಗೊತ್ತಿಲ್ಲ. ಸಲೂನ್ಗೆ ಹೋಗಬೇಕು, ಸ್ವಲ್ಪ ಏರೆಲ್ಲ ಕಟ್ ಮಾಡಿಸ್ಬೇಕಾಗಿದೆ. ಜಾಸ್ತಿ ಬಂದ್ಬಿಟ್ಟೈತೆ, ಮೈ ಕೂಗಿತ್ತವ್ರೆ ಮಾಡಿಸ್ಬೇಕಾದ್ರೆ ಮಾಡಿಸು ಅಂತ. ಸೊ ಅದಕ್ಕೆ ಏರ್ ಕಟ್ ಮಾಡಿಸಿ ಸೊ ಬೆಂಗಳೂರಿಗೆ ಹೋಗಬೇಕು ಟ್ರೈನಿಗೆ. ಬನ್ನಿ ಹೋಗೋಣ. ಸೊ ಊರ ಕಡೆ ಹೋದೆ, ಊರ ಕಡೆ ಹೋದೆ, ಎಲ್ಲ ಕಡೆ ರೆಸ್ಟ್. ನಾನು ಬೇಗ ಟ್ರೈನ್ಗೆ ಹೋಗ್ಬೇಕಲ್ಲ, ಬೇಗ ಹೋಗ್ಬೇಕು. ಎಲ್ಲ ಕಡೆನೂ ರೆಸ್ಟ್, ಎಲ್ಲ ಲೇಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಹೋಗ್ಬಿಟ್ಟೆ. ಬೆಂಗಳೂರು ಬಂದಾಮೇಲೆ ಮಾಡ್ಕೊಳ್ಳೋಣ ಅಂತ ಮನೆಗೆ ಇನ್ನೇನು ಮಾಡೋಕ್ಕೂ ಹೋಗೋಣ. ಇನ್ನೇ ಟೈಮ್ ಆಗ್ಬಿಡುತ್ತೆ ನನಗೆ. ಆಮೇಲೆ ನನಗೆ ಟ್ರೈನ್ ಸಿಗಲ್ಲ, ಮನೆಗೆ ಹೋಗ್ತೀನಿ. ನೋಡಿ ಗ್ಯಾಸ್, ಹೆಂಗೆ ಹತ್ತು ಉರಿತೈತೆ ಬೆಳಗ್ಗೆನೆ. ಯಪ್ಪ ಬಿಸಿಲು ಎತ್ತು ಮಕ್ಕೋಗಿತ್ತೈತೆ. ಅವಾಗ ಆಗ್ತೈತೆ ಅಂದರೆ ಹೆಂಗೆ ಇಷ್ಟು ಹೊಡಿತಾ ಬಿದ್ದೈತೆ ಬೆಳಗ್ಗೆ. ಅಪ್ಪ ಅದೇ
ಟೈಮ್ ಆಯಿತು, ಟೈಮ್ ಆಗೋಗೈತೆ, ಏನು ಮಾಡೋಕ್ಕಾಗಲ್ಲ, ಹೇಗೆ ಬಿಸಿ ಹೊಡಿತೈತೆ. ಸರಿ ನೋಡಿ ಗೈಸ್, ಎಲ್ಲ ಕ್ಲೋಸ್ ಮಾಡಿಬಿಟ್ಟವ್ರು, ಹೋಗಿ ಆಗಲ್ಲ, ತೂರ್ಕೊಂಡು ಹೋಗ್ಬೇಕು ಇವಾಗ. ನೋಡಿ ಗೈಸ್, ನಮ್ಮ ಇನ್ನೂ ಹೋಗಿಲ್ಲ, ಅಲ್ಲೇ ನಿಂತವ್ರೆ, ಅಲ್ಲೇ ನಿಂತ್ಕೊಂಡು ಆಟ ಮಾಡ್ತಾವ್ರೆ. ನನಗೆ ಹೊಡ್ತಾ ಟೈಮ್ ಆಯಿತು, ಟೈಮ್ ಆಗಿದೆ, ಟ್ರೈನ್ ಬರ್ತಾಯಿದ್ದೆ, ಕೊಡಬೇಕು ಇವಾಗ. ಇಲ್ಲೇ ಮನೆ ಹತ್ರ ನಮ್ಮ ಟ್ರ್ಯಾಕ್ ಇರೋದು, ಸ್ಟೇಷನ್ ಇರೋದು, ಇಲ್ಲೇ ಟ್ರ್ಯಾಕ್ ಇರೋದು, ಮತ್ತೆ ರೈಲ್ವೆ ಸ್ಟೇಷನ್ ಇರೋದು. ಆರಾಮ ನಡ್ಕೊಂಡು ಬೇಗನೆ, ಏನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು 10 ನಿಮಿಷ 10 ನಿಮಿಷ ಇನ್ನೊಂದು 5 ನಿಮಿಷ ಟ್ರೈನ್ ಬರ್ತಾಯಿತ್ತು ಇವಾಗ. ಮತ್ತು ಈ ಟ್ರೈನ್ ಯಾವತ್ತು ಯಾವ ಟೈಮ್ ಬರೋಲ್ಲ, ಯಾವುದೇ ಟ್ರೈನ್ ಆದ್ರೂ. ಸೊ ಮತ್ತು ಏನು ಸಮಸ್ಯೆ ಇಲ್ಲ ಗೈಸ್, ಇಲ್ಲೇ ಸಿಗೋಣ ಮತ್ತೆ ಗೈಸ್. ಗೈಸ್ ಎಷ್ಟು ಜನ ಅವ್ರೆ ನೋಡಿ ಗೈಸ್, ಯಪ್ಪ ಎಷ್ಟು ಜನ ಅವ್ರೆ. ಇಲ್ಲವೇ ಎಲ್ಲ ಇಲ್ಲೆಲ್ಲ ಫಿಕ್ಸ್ ಮಾಡ್ಕೊಳ್ಬಿಡ್ತಾರೆ ಸೀಟ್ಗಳು, ಎಲ್ಲೂ ಹೋಗಲ್ಲ, ಅಲ್ಲೇ ಇರ್ತಾರೆ ನೋಡಿ ಗೈಸ್, ಎಷ್ಟು ಜನ ಅವ್ರೆ ಗೈಸ್. ಇವಾಗ ಹಿಂಗೇರಿಗೆ ಬಂದೆ, ಹಿಂಗೇರಿ ಇಳ್ಕೊಂಡು ಇವಾಗ ಪಾರ್ಕಿಂಗ್ ಹೋಯ್ತಾಗಿ ಗಾಡಿ ಇಲ್ಲೇ ಪಾರ್ಕ್ ಮಾಡ್ತೀನಿ, ಇಲ್ಲೇ ಪಾರ್ಕ್ ಮಾಡ್ತಾ ಬೈಕ್ ಎತ್ಕೊಂಡು ಮಲ್ಲೇಶ್ವರ ಮಾತ್ರ ಕೆಲಸ ಇರೋದು. ಹಾಯ್ ಗೈಸ್, ಇವಾಗ ಒರಿಯನ್ ಮಾಲ್ಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಫ್ರೆಂಡ್ಸ್ ಬಂದವ್ರೆ, ಓಕೆ, ನಮ್ಮ ಫ್ರೆಂಡ್ಸ್ ಬಂದವ್ರೆ, ಅವರು ಏನೋ ಬಾಯ್ ಫ್ರೆಂಡ್ ಮತ್ತು ಅವ್ರು ಬಂದವ್ರೆ, ಮಕ್ಕ ತೋರಿಸ್ಬಾರ್ದು ಅಂತ ಹೇಳ್ತವ್ರೆ, ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ. ಓಕೆ, ಒರಿಯನ್ ಮಾಲ್ಗೆ ಬಂದಿದ್ದೀವಿ, ಇಲ್ಲಿ ಫುಲ್ಲು ಒರಿಯನ್ ಮಾಲ್. ಇಷ್ಟು ಶೋರೂಮ್ ಐತೆ, ಇಷ್ಟು ಶಾಪ್ಸ್ಗಳೈತೆ. ನಾವು ಯಾವಾಗ ಇಲ್ಲಿ ಬಂದೀವಿ, ಒಳ್ಳೊಳ್ಳೆ ಬಟ್ಟೆಗಳು ತಗೋತೀವೋ, ಇಷ್ಟು ಬ್ರ್ಯಾಂಡೆಡ್ ಬಟ್ಟೆಗಳು ತಗೋತೀವೋ ಯಾರಿಗೆ ಗೊತ್ತು. ಇಷ್ಟೊಂದು ಐತೆ ಇಲ್ಲಿ, ಯಾವಾಗ ತಗೋತೀವೋ ಅದಕ್ಕೂ ಟೈಮ್ ಕೂಡ ಬರಬೇಕು, ನಾವು ಟೈಮ್ ಕೂಡ ಬರಬೇಕು. ಇಷ್ಟೊಂದು ಐತೆ, ಶೂ ಚಪ್ಪಲ್ಸ್ ಇಷ್ಟೊಂದು ಐತೆ ಇಲ್ಲಿ. ಯಾವಾಗ ಶೋರೂಮಲ್ಲಿ ತಗೋತೀವೋ, ಈ ಶಾಪಲ್ಲಿ ತಗೋತೀವೋ, ಮಾಲಿಗೆ ಬಂದು ಟೈಮ್ ಬರುತ್ತೆ ಗಾಯ್ಸ್, ಟೈಮ್ ಬರುತ್ತೆ, ತಗೊಂಡೇ ತಗೋತೀವಿ ಮಾಲಲ್ಲಿ. ಒಂದು ಟೈಮ್ ಬಂದೇ ಬರುತ್ತೆ ಎಲ್ಲರಿಗೂ, ಮಾಲಲ್ಲಿ ತಗೊಂಡೇ ತಗೋತೀನಿ ನಾನು ತಗೋತೀನಿ ಗಾಯ್ಸ್. ಹಾಯ್ ಗಾಯ್ಸ್, ನನ್ನ ಔಟ್ಫಿಟ್ ಇಮೇಜ್ ಅಂತಿರ್ತೀರಾ, ಕಮೆಂಟಲ್ಲಿ ಹೇಳಿ ಗೈಸ್, ಕಮೆಂಟಲ್ಲಿ ಹೇಳಿ ನೋಡೋಣ ಎಷ್ಟು ಕೊಡ್ತೀರಾ ರೈಟ್ ಅಂತ. ಮಾಡಕ್ಕೆ ಬಂದಿದ್ದೀವಿ, ಓಕೆ. ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಐತೆ, ಬಟ್ ಇನ್ನೂ ಕನ್ಫರ್ಮ್ ಇಲ್ಲ, ಮೂವಿಗೆ ಹೋಗ್ತೀವೋ ಇಲ್ಲ ಹಂಗೆ ಹೋಗ್ತೀವಿ ನಮಗೆ ಕನ್ಫರ್ಮ್ ಇಲ್ಲ. ಬಂದಿದ್ದೀವಿ, ಅವರಿಬ್ಬರು ಅರ್ಜೆಂಟ್ ಮಾಡ್ತಾವ್ರೆ, ಹೋಗೋಣ ಬೇಗ ಅಲ್ಲಿಗೆ ಅಂತ. ನೋಡೋಣ, ಅವ್ರೇನೋ ಔಟ್ಸೈಡ್ ಹೋಗ್ಬೇಕಂತೆ, ನೋಡೋಣ ಗೈಸ್. ಹೋಗ್ತೀವಲ್ಲ ನನಗೆ ಗೊತ್ತಿರೋ ಡೌಟ್ ಐತೆ, ನೋಡೋಣ, ಹೋದ್ರೆ ಅದು ಹೆಂಗೆ ಹಾಕಿರ್ತೀವಿ. ಓಕೆ, ಬನ್ನಿ ಗೈಸ್ ಹೋಗೋಣ. ನಾನು ಜುಟ್ಟೆ ಸರಿ ಕೂತ್ಕೊಳ್ಳಲ್ಲ ಗೈಸ್, ಜುಟ್ಟೆ ಸರಿ ಇಲ್ಲ, ನಮ್ಮ ಶೇಪೇ ಹೋಗ್ಬಿಡೈತೆ ಅದ್ರದ್ದು ಜುಟ್ಟು. ಫಸ್ಟೆಲ್ಲ ಸಕ್ಕದಾಗಿತ್ತು ಗೈಸ್, ಇದು ಯಾವಾಗ ಗೀಸರ್ ಸ್ನಾನ ಮಾಡೋದು, ಗೀಸರ್ ಸ್ನಾನ ಮಾಡೋದು ಅವಾಗಲೇ ಹೋಯ್ತು ಗೈಸ್, ಅವಾಗಲೇ ಹೋಯ್ತಲ್ಲ. ಇಲ್ಲ ಸರ್, ಈಗ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾವ್ರೆ, ಮೂವಿಗೆ ಹೋಗೋಣ ಅಂತ, ಯಾವುದೋ ಅಂತ ಗೊತ್ತಿಲ್ಲ. ಅವ್ರು ಟಿಕೆಟನ್ನು ತೊಗೊಂಡು ನಾನು ನೋಡಬೇಕಷ್ಟೆ. ನೋಡಿ ಸೈಸ್ ಕನ್ನಡ ಮೂವಿ ಲವ್ ಮಾಕ್ಟೇಲ್ 3 ಯಾಕೆ ಗೊತ್ತಿಲ್ಲ, ಇದು ಸಾಯಿಪಲ್ಲಿ ಮಾಡಿರೋದು, ಹಿಂದಿಗೆ ಹೋಗ್ಬಿಟ್ಟವ್ರೆ, ಗ್ರೇಟ್ ಡ್ಯಾಡ್. ಅಲ್ಲಿ ಗೈಸ್ ಬೆಂಗಳೂರು ಕನ್ನಡ ಮೂವೀಸ್ಗಳು ಹೆಂಗೈತೆ ಇಲ್ಲಿ ನೋಡಿ ಗೈಸ್. ಟಾಕ್ಸಿಕ್ ಆ್ಯಕ್ಚುಲಿ ಇಷ್ಟೊತ್ತಿಗೆ ರಿಲೀಸ್ ಆಗಬೇಕಾಗಿತ್ತು ಗೈಸ್, ಜೂನ್ 4ಗೆ ಹೋಗೈತೆ. ಮತ್ತೆ ವೇಟ್ ಮಾಡ್ತವ್ರೆ ಎಲ್ಲರೂ, ಎಷ್ಟು ಫ್ಯಾನ್ಸ್ಗಳು ವೇಟ್ ಮಾಡಲಿ, ಆದಷ್ಟು ಬೇಗ ಬರುತ್ತೆ. ಜಾಸ್ತಿ ಗೊತ್ತಿಲ್ಲ, ಮಾಲಾಶ್ರೀ ಅವ್ರು ಮಾಡವ್ರೆ ಎಲ್ಲ ಕನ್ನಡ ಸಿನಿಮಾಗಳು. ಥಿಯೇಟ್ರಿಗೆ ಹೋಗಿ ನೋಡಿ, ಅದು ಮೇನಾಗಿ ಲೋಕಲ್ ಥಿಯೇಟ್ರಿಗೆ ಹೋಗಿ ನೋಡಿ. ಓಕೆ, ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಾನು ಲೋಕಲ್ ಥಿಯೇಟ್ರಲ್ಲೇ ನೋಡ್ಬೇಕಾಗಿ ನಿಂತಿದ್ದು, ಬಟ್ ಏನಂದರೆ ಅವರು ಮಾಲ್ ಹೋಗೋಣ ಅಂತ ಅದಕ್ಕೋಸ್ಕರ ಮಾಲ್ಗೆ ಬಂದಿದ್ದು. ಸೊ ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ ಪಿಕ್ಚರ್ಗಳು, ಮೂವಿಗಳು. ಆ್ಯಕ್ಚುಲಿ ಹೇಳೋದು ಥಿಯೇಟ್ರಿಗೆ ಹೋಗಿ ಥಿಯೇಟ್ರಲ್ಲೇ ಮೂವಿ ನೋಡಿ, ಯಾರು ಪೈರೇಸಿ ಮಾಡಬೇಕು.
ಶಿವ ಮಾಲ್ಗಂಟ್ರಿ ಆಗಲಿ ಅಂತ ಮಾಡ್ತಾವ್ರೆ. ಬಾಯ್ಸ್ ಹೆಂಗೈತೆ ಯಾವ ಸ್ಕ್ರೀನ್ ಅಂತ ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ ನೋಡೋಣ. ಹಾಗಾಗಿ ಇವಾಗ ಎಂಟ್ರಿ ಆಗ್ತೀವಿ ಮೂವಿಗೆ, ತಮಿಳ್ ಮೂವಿ ಹೋಗ್ತಾ ಇದ್ದೀವಿ. ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ ಇವಾಗ. ಗೈಸ್ ಎಷ್ಟು ಮನೆಗೆ ಬಂದೆ, ಅಲ್ಲಿ ಲಾಗ್ ಮಾಡೋಕ್ಕಾಗಿಲ್ಲ, ಸಾರಿ ಗೈಸ್. ಟೈಮ್ ಆಗ್ಬಿಟ್ಟಿತ್ತು, ಸಿಗೋಲ್ಲ, ಅವ್ರಿಗೂ ಟೈಮ್ ಆಗ್ಬಿಟ್ಟಿತ್ತು, ಹೋಗ್ಬೇಕು ಅಂತ ಹೇಳೋ. ಸೊ ಮಾಡೋಕ್ಕಾಗಿಲ್ಲ, ಬೇಗ ಬಂದು. ಸೊ ಯಾವ ಟ್ರೈನ್ ಬೇಕಾಗಬೇಕು, ಟೈಮ್ ಆಗ್ಬಿಟ್ಟಿತ್ತು. ಸೊ ಬೇಗ ಓಡಿ ಬಂದು ಟ್ರೈನ್ ಹತ್ಕೊಂಡೆ ನಾನು. ಸೊ ಆನೆಸ್ಟ್ಲಿ ಹೇಳಬೇಕು ಅಂದರೆ ಮೂವಿ ಚೆನ್ನಾಗೈತೆ. ಏನು ಹೇಳಬೇಕು ಅಂತಂದರೆ ಯಾವ ಮೂವಿಗೆ ಹೋಗಿದ್ದೆ ಹಂಗೇನು ಹೇಳೋಕ್ಕಾಗಲ್ಲ, ಬಟ್ ಒಂದು ಬೇರೆ ಲ್ಯಾಂಗ್ವೇಜ್ಗೆ ಹೋಗಿದ್ದು ಮೂವಿ. ಸೊ ಚೆನ್ನಾಗಿತ್ತು ಮೂವಿ, ಆನೆಸ್ಟ್ಲಿ ಹೇಳಿ ಚೆನ್ನಾಗಿತ್ತು. ಯಾವ ಮೂವಿಯಲ್ಲೆಲ್ಲ ಮಾಡಿ ಅವರು ಕಷ್ಟಪಟ್ಟು ಮಾಡಿರ್ತಾರೆ ಮೂವಿ. ಇಂಟರ್ವ್ಯೂ ಹೇಳಿ ನಾವು ಬ್ಯಾಡ್ ರಿವ್ಯೂ ಕೊಟ್ಟು ಅಕಸ್ಮಾತ್ ಬ್ಯಾಡ್ ರಿವ್ಯೂ ಹೇಳ್ತು ಅಂದರೆ ಚೆನ್ನಾಗಿರಲ್ಲ. ಯಾವುದೇ ಮೂವಿ ಆಗಲಿ ಬೇರೆ ಲ್ಯಾಂಗ್ವೇಜ್ ಆಗಲಿ ಹೋದ್ರೂ ನೋಡಿದ್ರೆ ಚೆನ್ನಾಗೈತೆ ಅಂತ ಇಲ್ಲ, ನಿಮ್ಗೆ ಬೇರೆಯವ್ರು ಕೇಳಿದ್ರು ಇಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ ಗೈಸ್ ಅಷ್ಟೇ. ಅವ್ರು ಹೋಗಿ ನೋಡಿ ಅವ್ರು ಒಪ್ಪಿನ ಅವ್ರು ನೋಡಿ ಓನಾಗಿ ಒಪ್ಪಿನ ತೊಗೊಳ್ಬೇಕಿದೆ. ಹಾಗಂತ ನೀವು ಹೇಳಿ ಒಪ್ಕೊಂಡು ಹೇಳೋದೇನು ಬೇಡ ಅವ್ರಿಗೆ. ಸೊ ಅದಂತ ಹೇಳ್ತಾ ಮೂವಿ ಚೆನ್ನಾಗಿತ್ತು. ಬೇರೆ ಲ್ಯಾಂಗ್ವೇಜ್ಗೆ ಹೋಗಿದ್ದಿದ್ದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಚೆನ್ನಾಗಿತ್ತು. ಬಟ್ ಯಾವ ಮೂವಿ ಅಂತ ಹೇಳೋಲ್ಲ, ಆನೆಸ್ಟ್ಲಿ ಹೇಳಿ ನೀವು ಹೋಗಿ ನೋಡಿ ನೀವು ಒಪಿನಿಯನ್ ತೊಗೊಳ್ಳಿ. ಬಟ್ ಮೇನಾಗಿ ಹೇಳ್ತೀನಿ ಗೈಸ್, ಕನ್ನಡ ಮೂವಿ ನೋಡಿ ಗೈಸ್. ಹೌದು ನಾನು ಬೇರೆ ಲ್ಯಾಂಗ್ವೇಜ್ ನೋಡಿದೆ, ನಾನು ಆಗಲಿ ಬಿಟ್ಟು ಪಿಕ್ಚರ್ ಕನ್ನಡ ನೋಡಿದ್ದೀನಿ ಆ್ಯಕ್ಚುಲಿ. ಬೇರೆ ಲ್ಯಾಂಗ್ವೇಜ್ ನೋಡಿದೆ, ಬೇರೆ ಲ್ಯಾಂಗ್ವೇಜ್ ಹೋಗಿದೆ ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಮೇನಾಗಿ ಕನ್ನಡ ಲ್ಯಾಂಗ್ವೇಜ್ ಕನ್ನಡ ಮೂವೀಸ್ ನೋಡಿ, ಅದು ಲೋಕಲ್ ಥಿಯೇಟ್ರೇ ನೋಡಿ ಗೈಸ್. ಲೋಕಲ್ ಸೇಮ್ ಅಲ್ಲಿ ಏನಂದರೆ ಗೈಸ್, ಮಾಲಲ್ಲಿ ರೈಟ್ ಜಾಸ್ತಿ, ಲೋಕಲ್ ಥಿಯೇಟರ್ ಹೋಗೋದಕ್ಕೆಲ್ಲ 10% ಕಮ್ಮಿ ಆಗುತ್ತೆ ನಿಮಗೆ, ಆಯಿತಾ. ಸೊ ಅದಕ್ಕೋಸ್ಕರ ಹೇಳ್ತಾರೆ ಲೋಕಲ್ ಥಿಯೇಟ್ರಿಗೆ ಹೋಗಿ ಕನ್ನಡ ಮೂವಿ ನೋಡಿ, ಕರ್ನಾಟಕ ಮೂವಿ ನೋಡಿ, ಕರ್ನಾಟಕ ಹೋಗಿಸಿ ಓಕೆನಾ. ಕನ್ನಡ ಫಸ್ಟ್ ಮೂವಿ ನೋಡಿ ಹಾಗಂತ ಹೇಳ್ತಾ ಎಷ್ಟು ಮನೆಗೆ ಒಂದು ಸುಸ್ತಾಗ್ತದೆ, ಫ್ರೆಶ್ ಅಪ್ ಆಗಬೇಕು, ಆಫ್ ಮಾಡೋಣ ಅಂತ ಓಕೆ ಸಿಗೋಣ ಮತ್ತೆ. ಹಾಗಾಗಿ ಇವಾಗ ಫ್ರೆಶ್ ಅಪ್ ಆಚೆ ಹೋಗ್ತಾ ಇದೆ, ಸ್ವಲ್ಪ ಆಚೆ ಹೋಗ್ಬೇಕಾಯಿತು. ಆಚೆ ಹೋಗ್ತಾ ಇದ್ದೀನಿ ಇವಾಗ. ಹೋಗಿ ಸಮುದ್ರ ಕೆಲಸ ಇದೆ ಮುಗಿಸ್ಕೊಂಡು ಮತ್ತೆ ಸೆಟ್ಟಿಂಗ್ ಆಯಿತು ಗೈಸ್. ಇವಾಗ ಮನೆಗೆ ಬಂದೆ, ಆಮೇಲೆ ಆಚೆ ಹೋಗಿದ್ದು. ಇವಾಗ ಬರ್ತಾಯಿದ್ದೆ ನೋಡಿ. ನಮ್ಮ ಅಜ್ಜಿ ಯಾವಾಗಲೂ ಕೂತಿರ್ತದೆ ಟಿ ವಿ ನೋಡ್ಕೊಂಡು, ಸೀರಿಯಲ್ ನೋಡ್ಕೊಂಡು. ನಾಚಿಕೆ ಇಲ್ಲಿ ನೋಡಿ ನಮ್ಮ ಡ್ಯಾಡಿ ಏನೋ ಮಾಡ್ತಾವ್ರೆ, ಬರ್ತಾವ್ರೆ ಏನಂತ ಗೊತ್ತಿಲ್ಲ. ಏನೇನೋ ಮಾಡಿ ಚೆನ್ನಾಗಿ ಮಾಡಿ ಮಾಡ್ತಾವ್ರೆ. ಏನೋ ಡವ್ ಮಾಡ್ತಾವ್ರೆ ಚೆನ್ನಾಗಿ, ಏನಂತ ಗೊತ್ತಿಲ್ಲ. ಓಕೆ ಗೈಸ್, ಇವತ್ತು ಈ ವಿಡಿಯೋ ಇಷ್ಟ ಆಗಿತ್ತು. ಸೊ ಹಿಂಗೆ ಲಾಗ್ ಮಾಡ್ತಾ ಇರ್ತೀನಿ, ಸ್ವಲ್ಪ ಎಲ್ಲ ಸಪೋರ್ಟ್ ಮಾಡಿ ಗೈಸ್. ಇನ್ನೊಂದು ಸ್ವಲ್ಪ ಅಲ್ಲಿ ತಪ್ಪು ಮಾಡ್ಬೋದು, ಕರೆಕ್ಷನ್ ಮಾಡ್ಕೊತೀನಿ, ನೀವು ಹೇಳಿ ಎಲ್ಲರೂ. ಸೊ ಹಂಗೆ ಎಲ್ಲರೂ ಹಾಗೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಮಿಸ್ ಮಾಡಿಬಿಡಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ವಿಡಿಯೋ ಅಪ್ಲೋಡ್ ಮಾಡೋದಲ್ಲ ನೋಟಿಫಿಕೇಶನ್ ಬರುತ್ತೆ. ಸೊ ಅಂತ ಹೇಳ್ತಾ ಈ ವಿಡಿಯೋ ಹಿಂಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಗೈಸ್, ಬಾಯ್.